ಹಾಯ್ ಎವ್ರಿವನ್, ದಿಸ್ ಇಸ್ ಇಬ್ಬನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನರ ಬಗ್ಗೆ ಅಂತ ಗೊತ್ತಾಗ್ತಿರ್ಬೇಕಲ್ವಾ. ಸೊ ಇವತ್ತಿನ ವಿಡಿಯೋ ಬಂದು ನಾನು ಒಂದು ಬೇಸಿಕ್ ನಾಲೆಜ್ ಆಫ್ ಪ್ರೆಗ್ನೆನ್ಸಿ, ಅದು ತುಂಬ ಜನಕ್ಕಿಲ್ಲ ಅಂತ ನನಗೆ ಲೇಟಾಗಿ ಗೊತ್ತಾಯಿತು. ಸೊ ಈ ಒಂದು ಇನ್ಫಾರ್ಮೇಷನ್ ಬಹಳಷ್ಟು ಹೆಣ್ಮಕ್ಳಿಗೆ ಆ್ಯಂಡ್ ಬಿಗಿನಿಂಗ್ ಆಫ್ ಯುವರ್ ಪ್ರೆಗ್ನೆನ್ಸಿ ಯಾರೆಲ್ಲ ಇವಾಗ ಟ್ರೈ ಮಾಡೋಕ್ಕೆ ಹೊರಟಿದ್ದೀರಾ ಅನ್ನೋರಿಗೆ ಡೆಫಿನೆಟ್ ಆಗಿ ಇದೊಂದು ಯೂಸ್ಫುಲ್ ಆಗುತ್ತೆ. ಸೊ ತುಂಬ ಜನ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀನಿ ಅಂದ ತಕ್ಷಣ ಎಲ್ರಿಗೂ ಒಂದು ಗೂಗಲಲ್ಲಿ ಚೆಕ್ ಮಾಡ್ತೀರಾ ಯಾವಾಗ ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅಥವಾ ಇನ್ನು ಕೆಲವೊಬ್ರು ಜಸ್ಟ್ ರ್ಯಾಂಡಮ್ಮಾಗಿ ಇಂಟರ್ಕೋರ್ಸ್ ಮಾಡ್ತಿರ್ತೀರ, ಬಟ್ ಆದರೆ ಪಾಸಿಟಿವ್ ಬರೋದಿಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ, ಹೆಲ್ದಿ ಪ್ರೆಗ್ನೆನ್ಸಿ ಇಟ್ ವಿಲ್ ಟೇಕ್ 10 months to 1 year. ಅಲ್ಲಿವರೆಗೂ ನೀವು ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದಾದಮೇಲೆ ಬೇಕಾದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು, ಬ್ಲಡ್ ಟೆಸ್ಟ್ ಮಾಡ್ಬೋದು, ಆ್ಯಂಡ್ ಪ್ರಾಪರಾಗಿ ಒಂದು ಟ್ರ್ಯಾಕ್ನ ಇಟ್ಕೊಂಡು ಯು ಕ್ಯಾನ್ ಟ್ರೈ ಇಟ್. ನಾನು ಆಗಾಗ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಗಳನ್ನ ಹಾಕಿದಾಗೆಲ್ಲ ನನಗೆ ಸ್ವಲ್ಪ ಅಡ್ವಾನ್ಸ್ಡಾಗಿ ಹಾಕ್ತಿದೆ. ಲೈಕ್ ನೀವು ಈ ಟಿಪ್ಸ್ನ ಫಾಲೋ ಅಪ್ ಮಾಡಿದ್ರೆ ನಿಮಗೆ ಪಾಸಿಟಿವ್ ಬರುತ್ತೆ, ಆ ಟಿಪ್ಸ್ನ ಫಾಲೋ ಅಪ್ ಮಾಡಿದ್ರೆ ಪಾಸಿಟಿವ್ ಬರುತ್ತೆ ಅಂತ. ಆ್ಯಂಡ್ ಬಹಳಷ್ಟು ಜನಕ್ಕೆ ಪಾಸಿಟಿವ್ ಕೂಡ ಬಂದಿದೆ. ಬಟ್ ಅದು ನನಗೆ ತಲೆ ಹೊಳಿಲಿಲ್ಲ. ಈ ಒಂದು ಬೇಸಿಕ್ ನಾಲೆಡ್ಜೇ ನಮ್ಮ ಫಾಲೋವರ್ ಸಬ್ಸ್ಕ್ರೈಬರ್ಸ್ಗೆ ನನಗೆ ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಹೇಗೆ ಗೈಡ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ಲೇಟಾಗಿ ಅರ್ಥ ಆಯಿತು. ಮತ್ತು ಕೆಲವೊಂದು ಹುಡುಗಿರಿಗೆ ಈ ಒಂದು ಬೇಸಿಕ್ ಓವಲ್ಯೂಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇವತ್ತೊಂದು ಸ್ಮಾಲ್ ವಿಡಿಯೋ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿರೋರು ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಬೇಕು. ಏನಪ್ಪ ಅಂತಂದರೆ, ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಓವಲ್ಯೂಷನ್ ಡೇಟ್ ಯಾವಾಗ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಓವಲ್ಯೂಷನ್ ಅಂದರೆ ಏನು? ಓವಲ್ಯೂಷನ್ನು ಬಂದು 5 ದಿನ ನಡೆಯುತ್ತೆ. ಅದು ಬಂದು ಪೀರಿಯಡ್ಸ್ ಆಗಿದ್ದ 1st ಡೇಯಿಂದ ಹಿಡಿದು 14th ಡೇ. ಸೊ 14th ಡೇ ಏನಿದೆ ಅದು ಬಂದು ಓವಲ್ಯೂಷನ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಯಾವಾಗ, ಫಾರ್ ಎಕ್ಸಾಂಪಲ್ ನಿಮಗೆ 28 ಡೇಸ್ ಆಗಿರ್ಬೋದು, ಅಥವಾ ನಿಮಗೆ 1 ತಿಂಗಳು 2 ತಿಂಗಳು, ನೀವು ಯಾವಾಗಲೇ ಪೀರಿಯಡ್ಸ್ ಆದರೂ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸು PCOD PCOS ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಥರ ಟೈಮಲ್ಲಿ ನೀವು ಓವಲ್ಯೂಷನ್ ಟ್ರ್ಯಾಕರ್ನ ಇಟ್ಕೋಬೋದು. ಅಂದರೆ ಆ್ಯಪ್ಸ್ ಇರುತ್ತೆ ಮತ್ತು ಓವಲ್ಯೂಷನ್ ಕಿಟ್ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ. ನೀವು ಅದನ್ನು ಯೂಸ್ ಮಾಡ್ಕೊಂಡು ಓವಲ್ಯೂಷನ್, ಸೊ ಪೀರಿಯಡ್ಸ್ ಆಗಿರೋ ಮೊದಲನೇ ದಿನದಿಂದ ಹಿಡಿದು 14ನೇ ದಿನದವರೆಗೂ, ಅಂದರೆ 11, 12, 13, 14, ಈ ಒಂದು 4ರಿಂದ 15 5 ದಿನನ ನಾವು ಓವಲ್ಯೂಷನ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ಯಾವುದೇ ಡೇಟಿಗೆ ಪೀರಿಯಡ್ಸ್ ಆದರೂ ಅಷ್ಟೇ, ಯಾವಾಗ ಪೀರಿಯಡ್ಸ್ ಆದರೂ ಅಷ್ಟೇ, ಪೀರಿಯಡ್ ಆಗಿದ್ದ ಮೊದಲನೇ ದಿನದಿಂದ ಹಿಡಿದು 10 ದಿನದವರೆಗೂ ನೀವು ಬಿಟ್ಬಿಡಿ. ಅದಾದಮೇಲೆ 11, 12, 13, 14 ಆ್ಯಂಡ್ 15, ಈ 5 ದಿನ ಏನಿದೆ ಆ 5 ದಿನದೂ ತುಂಬ ಇಂಪಾರ್ಟೆಂಟ್ ಡೇಸ್ ಆಗಿರುತ್ತೆ. ಈ ಟೈಮಲ್ಲಿ ನೀವು ಗಂಡ ಹೆಂಡತಿ ಸೇರಿದಾಗ ನಿಮಗೆ ಬೇಗ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ. ಈ ಒಂದು ನೀವು ನಾಲೆಡ್ಜ್ನ ತಿಳ್ಕೊಂಡ್ರೆ ಓವಲ್ಯೂಷನ್ ಟ್ರ್ಯಾಕ್ ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾದರೆ ನಿಮಗೆ ನೆಕ್ಸ್ಟ್ ಮಂತ್ ಲೈಕ್ 1 month 2 months ನೋಡ್ತೀರ. ಅದಾದಮೇಲೆ ನಿಮಗೆ ಪ್ರಾಪರಾಗಿ ಗೊತ್ತಾಗುತ್ತೆ, ಓಕೆ ನನಗೆ ಯಾವಾಗ ಎಗ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾವು ಯಾವಾಗ ಇಂಟರ್ಕೋರ್ಸ್ ಮಾಡಬೇಕು ಆ್ಯಂಡ್ ಯಾವಾಗ ನಮಗೆ ಆಲ್ಮೋಸ್ಟ್ 100% ಆಫ್ ಚಾನ್ಸಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನಾನೇನೇ ಹೇಳಿದ್ರು, ನಾನೇನೇ ನಿಮಗೆ ಟಿಪ್ಸ್ಗಳನ್ನ ಫಾಲೋ ಅಪ್ ಮಾಡಿ ಅಂತ ಹೇಳಿದ್ರು ಸಹ ನೀವು ಈ ಒಂದು ಓವಲ್ಯೂಷನ್ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಿಲ್ಲ ಅಂತ ಅಂದರೆ ನೀವು ಯಾವುದೇ ಟಿಪ್ಸ್ನ ಫಾಲೋ ಅಪ್ ಮಾಡಿದ್ರು ಅದು ವೇಸ್ಟ್ ಆಗುತ್ತೆ. ನಿಮ್ಗೆ ಅದು ಸಹ ಗೊತ್ತಾಗಿಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಬಹಳಷ್ಟು ಆ್ಯಪ್ಗಳಿದೆ, ಓವಲ್ಯೂಷನ್ ಟ್ರ್ಯಾಕರ್ಗಳು ತುಂಬ ಇದೆ. ಅದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಅದರಿಂದನೂ ಸಹ ನಿಮಗೆ ಪೀರಿಯಡ್ಸ್ ಆಗಿರೋ, ನೀವು ಅದರಲ್ಲೇ ತೋರಿಸುತ್ತೆ ನಿಮಗೆ ಪೀರಿಯಡ್ಸ್ ಆಗಿರೋ ಡೇಟ್ನ ಮೆನ್ಷನ್ ಮಾಡಬೇಕು ಆ್ಯಂಡ್ ಯಾವಾಗ ನಿಮ್ಗೆ ಓವಲ್ಯೂಷನ್ ಡೇ ಅಂತ. ಕೆಲವೊಮ್ಮೆ ಅದರಲ್ಲೂ ಸಹ ಇಂಡಿಕೇಟ್ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ನೀವು ಓವಲ್ಯೂಷನ್ ಟ್ರ್ಯಾಕರ್ ಅಂತ ಸಿಗುತ್ತೆ, ಅಥವಾ ಓವಲ್ಯೂಷನ್ ಕಿಟ್ ಅಂತ ಸಿಗುತ್ತೆ. ಅದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಸೇಮ್ ಲೈಕ್ ಪ್ರೆಗ್ನೆನ್ಸಿ ಕಿಟ್ ಥರನೇ ಇರುತ್ತೆ. ಸೊ ಅದನ್ನ ತೊಗೊಂಬಂದು ನಿಮ್ಮ ಯೂರಿನ್ನ ಅದರಲ್ಲಿ ಪೀರಿಯಡ್ಸ್ ಆಗಿರೋ 12th ಡೇ or 13th ಡೇ ಈ ಥರ ನೀವು ಅದನ್ನು ಚೆಕ್ ಮಾಡ್ಕೊಂಡಾಗ ನಿಮಗೆ ಓವಲ್ಯೂಷನ್ ಆಗ್ತಿದೆಯಾ ಇಲ್ವಾ ಅಂತ ಅದರಲ್ಲಿ ಡಬಲ್ ಲೈನ್, ಸಿಂಗಲ್ ಲೈನ್ ಅಂತ ಸಹ ತೋರಿಸುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಅದ್ರ ಹಿಂದ್ಗಡೆನೇ ನಿಮ್ಗೆ ಇಂಡಿಕೇಟ್ ಮಾಡಿರ್ತಾರೆ. ಅದನ್ನು ಸಹ ನೀವು ಫಾಲೋ ಅಪ್ ಮಾಡಿಕೊಂಡು ನೀವು ಅದನ್ನು ಟ್ರೈ ಮಾಡ್ಬೋದು. ಆದಷ್ಟು ನೆನಪಿರಲಿ, ಓವಲ್ಯೂಷನ್ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಿದ್ರೇ ನಿಮಗೆ 100% ಆಫ್ ಚಾನ್ಸಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್.
ನೀವು ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿಲ್ಲ ಅಂತಂದರೆ ಈ ಒಂದು ಡೇಸಲ್ಲಿ ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರೋಕ್ಕೆ ಹೋಗಬೇಡಿ. ಆ ದಿನಗಳನ್ನು ಬಿಟ್ಟು ನೀವು ಬೇರೆ ಟೈಮಲ್ಲಿ ಮಾಡಿದಾಗ ನಿಮಗೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದಿಲ್ಲ. ಈ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಸೊ ತುಂಬ ಜನಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದಾಗ ಓವ್ಯುಲೇಷನ್ ಟೈಮ್ನ ಟ್ರ್ಯಾಕ್ ಮಾಡಿಕೊಂಡು ನೀವು ನಿಮ್ಮ ಹಸ್ಬೆಂಡ್ನ ಸೇರ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ವಾಟ್ಸಪ್ ಮೆಸೇಜಸಲ್ಲೂ ಸಹ ಬಹಳಷ್ಟು ಜನ ನನಗೆ ಮೆಸೇಜೆಲ್ಲ ಮಾಡಿದಾಗ ಏನು ಹೇಳ್ತಿದ್ರಿ, ನಾವು ನನ್ನ ಹಸ್ಬೆಂಡ್ ಡೈಲಿ ಸೇರ್ತಾ ಇದ್ದೀವಿ, ಬಟ್ ನಮಗೆ ಯಾವಾಗ ರೈಟ್ ಟೈಮ್ ಡೈಲಿ ಮಾಡೋದಕ್ಕಿಂತ ಈ ಒಂದು ಇಂಪಾರ್ಟೆಂಟ್ ಡೇಸಲ್ಲಿ ಮಾಡಿದ್ರೇ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದನ್ನು ದಯವಿಟ್ಟು ಗಮನದಲ್ಲಿಟ್ಕೊಂಡು ಓವ್ಯುಲೇಷನ್ ಟೈಮಲ್ಲಿ ಮಾತ್ರ ಸೇರೋದಕ್ಕೆ ಟ್ರೈ ಮಾಡಿ. ಆ ಟೈಮಲ್ಲಿ ನಿಮಗೆ ಪಾಸಿಟಿವ್ ಅನ್ನೋದು ಬೇಗ ಸಿಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬಹಳಷ್ಟು ದಿನದಿಂದ ಕಾಯ್ತಿದ್ದೆ. ಬಟ್ ಆದರೆ ನನ್ನ ಹೆಲ್ತ್ ಸರಿ ಇಲ್ದಿರೋ ಕಾರಣದಿಂದ ನಾನು ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನನ್ನ ಕೈಲಿ ಯಾವಾಗುತ್ತೆ ಏನು ಟಾಪಿಕ್ ಬಗ್ಗೆ ಮಾತಾಡಿದ್ರೆ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂಟಿಲ್ ದೆನ್, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್.